Hello everyone, welcome to Sanmarga classes. ಕೆಲಸ ಮತ್ತು ಶಕ್ತಿ ಪಾಠದ 7ನೇ ಪ್ರಶ್ನೆ. 1 ಕಿಲೋವ್ಯಾಟ್ ಗಂಟೆ ಸಮನಾಗಿರುವುದು ಅಂತ ಕೇಳಿದ್ದಾರೆ. ಸರಿ, ಹಾಗಿದ್ರೆ 1 ಕಿಲೋವ್ಯಾಟ್ ಗಂಟೆ ಅಂತ ಹೇಳಿದ್ದಾರೆ. ನಮ್ಗೆ ಸಾಮರ್ಥ್ಯ ಇಸ್ ಈಕ್ವಲ್ ಟು ಶಕ್ತಿ ಅಥವಾ ಮಾಡಿದ ಕೆಲಸ ಅಂತಾನೆ ತಗೊಳ್ಳೋಣ. ಮಾಡಿದ ಕೆಲಸ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಲ್ವಾ, ತೆಗೆದುಕೊಂಡ ಕಾಲ ಅಂತ ಬರೀ. ಸಾಮರ್ಥ್ಯವನ್ನ ಯಾವುದ್ರಲ್ಲಿ ಹೇಳ್ತೀವಿ? ವ್ಯಾಟ್ ನಲ್ಲಿ ಹೇಳ್ತೀವಿ. ಮಾಡಿದ ಕೆಲಸ ಅಥವಾ ಶಕ್ತಿಯ ಇವೆರಡರದ್ದು ಏಕಮಾನ ಒಂದೇ, ಜೂಲ್ ಇರುತ್ತೆ. ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಏನಿರುತ್ತೆ, ಸೆಕೆಂಡ್ ಅಲ್ಲಿ ಇರುತ್ತೆ. ಈಗ ಅವರು ಆನ್ಸರ್ ಅನ್ನ ಜೂಲ್ ಅಲ್ಲಿ ಕೇಳಿದ್ದಾರೆ ಅಂದ್ರೆ ಇದು ಯಾವುದಕ್ಕೆ ಸಮನಾಗಿದೆ? ಆದ್ರೆ 1 ಕಿಲೋವ್ಯಾಟ್ ಗಂಟೆ ಅಂತ ಕೇಳಿದ್ದಾರೆ. ವ್ಯಾಟ್ ಇರೋದ್ರ ಬದಲಿಗೆ ಕಿಲೋವ್ಯಾಟ್ ಕೇಳಿದ್ದಾರೆ, ಸೆಕೆಂಡ್ ಬದಲಿಗೆ ಗಂಟೆ ಕೇಳಿದ್ದಾರೆ. ಎಷ್ಟಕ್ಕೆ ಈಕ್ವಲ್ ಇರುತ್ತೆ ಅಂತ ನೋಡುವ. ಹಾಗಿದ್ರೆ 1 ಕಿಲೋವ್ಯಾಟ್ ಅಂದ್ರೆ ಎಷ್ಟು? ಕಡೆನೆ ಬರ್ಬಿಡೋಣ. 1 ಕಿಲೋವ್ಯಾಟ್ ಅಂದ್ರೆ ಇಷ್ಟಕ್ಕೆ ಈಕ್ವಲ್ 10⁻³ ವ್ಯಾಟ್ ಅಥವಾ 1000 ವ್ಯಾಟ್. 1 ಕಿಲೋ ಅಂದ್ರೆ 1000 ಅಥವಾ 10⁻³ ಅಂತ ಬರೀತೀವಿ. 10⁻³ ವ್ಯಾಟ್. ಅದರ ನೆಕ್ಸ್ಟ್ ಗಂಟೆಯನ್ನ ಸೆಕೆಂಡ್ಗೆ ಮಾಡೋಣ. 1 ಗಂಟೆ ಈಸ್ ಈಕ್ವಲ್ ಟು 60 ನಿಮಿಷ ಅಲ್ವಾ, 60 ನಿಮಿಷ. ಹಾಗಿದ್ರೆ 1 ನಿಮಿಷ ಈಸ್ ಈಕ್ವಲ್ ಟು ಎಷ್ಟು ಸೆಕೆಂಡ್? 60 ಸೆಕೆಂಡ್. ಹಾಗಿದ್ರೆ 1 ಗಂಟೆ ಅಂದ್ರೆ 60 ನಿಮಿಷ ಇಂಟು 60 ಸೆಕೆಂಡ್ ಎಷ್ಟಾಯ್ತು? 1 ಗಂಟೆ ಅಂದ್ರೆ 60 ಇಂಟು 60 3600 ಸೆಕೆಂಡ್ ಆಯ್ತು. ಸರಿನಾ? ಹಾಗಿದ್ರೆ ಸರಿ, ಈಗ ನಾನು 1 ಕಿಲೋವ್ಯಾಟ್ ಗಂಟೆ ಅಂತ ಹೇಳಿದಾರಲ್ವಾ, ಹಾಗಾಗಿ 10⁻³ ಇಂಟು ಇದನ್ನ ನಾನು ಏನಂತ ಬರೀಬಹುದು? 3.6 ಇಂಟು 10⁻³ ಅಂತ ಬರೀಬಹುದಾ? ಹೌದು, ಇದನ್ನ 3.6 ಇಂಟು 10⁻³ ಅಂತ ಬರೀಬಹುದು. ಹಾಗಾಗಿ ಇಲ್ಲಿ ಏನಾಯ್ತು? 3.6 10⁻³ ಇಂಟು 10⁻³ ಅಂದ್ರೆ 10⁻³ ಪ್ಲಸ್ 3 ಎಷ್ಟಾಯ್ತು? 3.6 ಇಂಟು 10⁻³ ಪ್ಲಸ್ 3 6. ಇದು ಆನ್ಸರು. ಸರಿಯಾದ ಆನ್ಸರ್ ಅಂದ್ರೆ ಆಪ್ಷನ್ ಬಿ, 3.6 ಇಂಟು 10⁻6 ಜೂಲ್. ಇದು 3600 ಸೆಕೆಂಡ್. ಅದನ್ನ ನಾವು 1000 ಕಿಲೋವ್ಯಾಟ್ಗೆ ಮಲ್ಟಿಪ್ಲೈ ಮಾಡಿ 3.6 ಇಂಟು 10⁻6 ಜೂಲ್ ಅಂತ ಬರೀತೀವಿ. ಥ್ಯಾಂಕ್ ಯು.